ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬ ಬೇಗನೆ ಹಾಕಿ ಮುಗಿಸುವಂಥ ಒಂದು ಸಿಂಪಲ್ ಸ್ಯಾರಿ ಕುಚ್ ಡಿಸೈನ್ ತೋರಿಸ್ತಿದ್ದೀನಿ. ಇದು 2 ಸ್ಟೆಪ್ಪಲ್ಲಿ ಬರುತ್ತೆ ಈ ಡಿಸೈನು, ಬಟ್ ಆದರೂ ತುಂಬ ಬೇಗನೆ ಹಾಕಿ ಮುಗಿಸ್ಬೋದು, ತುಂಬ ಈಸಿ ಇದೆ. ಸೊ ಫಸ್ಟ್ ಇಲ್ಲಿ ಅದಕ್ಕೆ 6 ಎಳೆ ದಾರನ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಈ ಕಂಟಿನ್ಯೂ ದಾರನ ನೀಡಲ್ ಮೇಲಿನ ದಾರದಲ್ಲಿ ತೆಗೆದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಸೊ 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕೊಳ್ಳೋಣ. 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಅಲ್ಲಿಗೆ ಬರುತ್ತೆ, ಅಲ್ಲಿಗೆ ಸೀರೆಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ ತೆಗೀರಿ, ಮತ್ತೆ 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಂಡ್ಮೇಲೆ ಈಗ ಮತ್ತೆ 2 ಚೈನ್ಸ್ನ ಹಾಕೊಳ್ಳೋಣ. 1 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಕಂಬ ಏನು ಮಾಡಿರ್ತೀವಲ್ಲ ಡಬಲ್ ಕ್ರೋಶಾ ಸೀರೆಗೆ ಅದ್ರ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ಮತ್ತೆ ಅಲ್ಲಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಮಾಡಿದ ಡಬಲ್ ಕ್ರೋಶಾ ಇರ್ತೈತಲ್ಲ ನಾವು ಸೀರೆಗೆ ಅದ್ರ ಕೆಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ಸೊ ಹೀಗೆ ಇಲ್ಲಿ ನಾನು 6 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತಾಯಿದ್ದೀನಿ. ನೀವು ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು. ನೀವು ಕಂಬಗಳು ಜಾಸ್ತಿ ಬೇಕಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ 6 ಮಾಡ್ಕೊಳ್ಳಿ. 6 ಕಂಬ ಆದಮೇಲೆ 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ನೀಡಲ್ ಹಾಕಿ ದಾರ ತಂದು ಮತ್ತೆ ಒಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಡಬಲ್ ಕ್ರೋಶಾ ಕಂಬ ಮಾಡಿದ್ಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೀರೆಗೆ ಡಬಲ್ ಕ್ರೋಶಾ ಕಂಬ ಮಾಡಿರ್ತೀವಲ್ಲ ಸ್ಲ್ಯಾಂಟಿಂಗ್ ಆಗಿ ಅದ್ರ ಕೆಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ಸೊ ಇಲ್ಲಿ ಕೂಡ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ನಾವೆಲ್ಲಿ ಡಬಲ್ ಕ್ರೋಶಾ ಮಾಡಿದ್ವಲ್ಲ ಅಲ್ಲೇ ಹೋಗಿ ದಾರ ತಂದು ಡಬಲ್ ಕ್ರೋಶಾಗಳನ್ನ ಮಾಡಬೇಕು. ಸೊ ಇಲ್ಲಿ ಕೂಡ ನಾನು 6 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ನೀವು ಫಸ್ಟ್ ಏನಾದರೂ 7 ಅಥವಾ 5 ಈ ರೀತಿ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ಎಲ್ಲ ಆರ್ಚಲ್ಲೂ ಕೂಡ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ 6 ಡಬಲ್ ಕ್ರೋಶಾ ಕಂಬ ಮಾಡ್ಕೊಂಡ್ಮೇಲೆ 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಈ ರೀತಿ ಸ್ಟ್ರೇಟಾಗಿ ಆದರೂ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ಲ್ಯಾಂಟಿಂಗಾಗಿ ಆದರೂ ನೋಡ್ಕೊಂಡು ಹಾಕ್ಕೊಳ್ಳಿ. ಎರಡೂ ಕೂಡ ಅಷ್ಟೇ, ಒಂದೇ ಪಾಯಿಂಟ್ ಹೆಚ್ಚು ಕಡಿಮೆ ಬರುತ್ತೆ ಅಷ್ಟೇ. ನಿಮ್ಗೆ ಯಾವ ರೀತಿ ಕಂಫರ್ಟ್ ಆಗುತ್ತೆ ಆ ರೀತಿ ನೋಡಿಕೊಂಡು ಅಲ್ಲಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ಅದಾದಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಮತ್ತು ಡಬಲ್ ಕ್ರೋಶಾ ನಾವೇನು ಸೀರೆಗೆ ಮಾಡಿರ್ತೀವಲ್ಲ ಅದಕ್ಕೆ 6 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿಕೊಂಡು ಹೋಗೋಣ. ಸೊ 6 ಕಂಬ ಹಾಕಿದ್ದೀನಿ ನೋಡಿ ಇಲ್ಲಿ. 6 ಕಂಬ ಆದಮೇಲೆ 1 ಚೈನ್ ಹಾಕಿ, ಕಂಪಲ್ಸರಿ ಇದು 1 ಚೈನ್ ಹಾಕಲೇಬೇಕು. 1 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸ್ಟ್ರೇಟಾಗಿ ಅಥವಾ ಸ್ಲ್ಯಾಂಟಾಗಿ ನಿಮ್ಗೆ ಯಾವ ರೀತಿ ಕಂಫರ್ಟ್ ಆಗುತ್ತೆ ಆ ರೀತಿ ನೋಡಿಕೊಂಡು ಅಲ್ಲಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡಿಕೊಂಡು 2 ಚೈನ್ ಹಾಕಿ ಮತ್ತೆ ಅದಕ್ಕೆ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡು ಹೋಗಿ ಕಂಟಿನ್ಯೂ. ಸೊ ಪೂರ್ತಿ ಹೀಗೆ ಹಾಕಬೇಕು. ಇದು ಫಸ್ಟ್ ಸ್ಟೆಪ್ಪು. ನೀವು 1 ಚೈನ್ ಹಾಕೋದು ಮರಿಬೇಡಿ, ಯಾಕಂದರೆ ನಂಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಆ 1 ಚೈನ್ ಬೇಕಾಗುತ್ತೆ, ಅದಕ್ಕೋಸ್ಕರ 1 ಚೈನ್ ಹಾಕೋದನ್ನು ಮರಿಬೇಡಿ. ಸೊ ಒಂದು ಸ್ವಲ್ಪ ಡಿಸೈನ್ಸ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ, ಕಂಟಿನ್ಯೂ ಇನ್ನು ಸ್ವಲ್ಪ ಆಮೇಲೆ ಹಾಕ್ತೇನೆ. ಸೊ ವಿಡಿಯೋಗೋಸ್ಕರ ಒಂದು ಸ್ವಲ್ಪ ಇಷ್ಟು ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಗೆ ಅಪೋಸಿಟ್ ಕಲರ್ ಸೀರೆಯಲ್ಲಿ ಯಾವ ಕಲರ್ ಇರುತ್ತೆ ನೋಡಿ ಆ ಕಲರ್ ತೊಗೊಂಡು 6 ಎಳೆ ದಾರನ ಸೀರೆ ಬ್ಯಾಕ್ ಸೈಡ್ ಇಟ್ಟು ಗಂಟು ಹಾಕಿದ್ದೀನಿ. ಅದನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 2 ಚೈನ್ ಇರುತ್ತಲ್ಲ 2 ಚೈನ್ ಕೆಳಗಡೆ ಒಂದು ಸತಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನಾವು ಈ ಆರ್ಚಲ್ಲಿ ಒಂದು 2 ಚೈನ್ ಇರುತ್ತಲ್ಲ ಆ 2 ಚೈನಿಗೆ ಕೂಡ ಒಂದು ಸತಿ ಲಾಕ್ ಅಥವಾ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಷ್ಟೇ ಈ ರೀತಿ ಮಾಡ್ಕೊಳ್ಳಿ. ಅದಾದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಇಲ್ಲೇನು 1 ಚೈನ್ ಹಾಕಿದ್ವಲ್ಲ ಆ 1 ಚೈನ್ ಗ್ಯಾಪ್ ಇರುತ್ತಲ್ಲ ಅದ್ರ ಕೆಳಗಡೆ ಈ ರೀತಿ ಆ 1 ಚೈನ್ಗೆ ಕೆಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ ಇಲ್ಲಿ ತ್ರಿಬಲ್ ಕ್ರೋಶಾ ಕಂಬ ಮಾಡಬೇಕು. ಅದಾದಮೇಲೆ 3 ಚೈನ್ ಹಾಕಿ ಈಗೇನು ತ್ರಿಬಲ್ ಕ್ರೋಶಾ ಕಂಬ ಮಾಡಿದ್ವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು 2 ದಾರ 1 ಮಾಡಿ ಪಿಕೌಟ್ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕಿ ಮತ್ತು ಈ ತ್ರಿಬಲ್ ಕ್ರೋಶಾ ಕಂಬದ ಕೆಳಗಡೆ ಹೋಗಿ ದಾರ ತಂದು 2 ದಾರ 1 ಮಾಡಿ ಪಿಕೌಟ್ ಮಾಡಬೇಕು. ಸೊ ಇಲ್ಲಿ ತ್ರಿಬಲ್ ಕ್ರೋಶಾ ಕಂಬ ಫಿಲ್ ಆಗುವಷ್ಟು ಪಿಕೌಟ್ಸ್ಗಳನ್ನ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಟೋಟಲಾಗಿ 5 ಪಿಕೌಟ್ಸ್ಗಳನ್ನ ಮಾಡಿದ್ದೀನಿ. 4 ಅಥವಾ 5 ನಡೆಯುತ್ತೆ, ತೀರಾ 6 ಮಾಡಬೇಡಿ, ಅದು ಜಾಸ್ತಿಯಾಗಿ ವೇವಿ ಥರ ಬಂದುಬಿಡುತ್ತೆ ಡಿಸೈನು. ಸೊ 4 ಅಥವಾ 5 ಇದು ಇಷ್ಟು ಸಾಕು. ನಾನಿಲ್ಲಿ 5 ಮಾಡಿದ್ದೀನಿ. ಸೊ 5 ಪಿಕೌಟ್ಸ್ಗಳನ್ನ ಹಾಕಿದ ಮೇಲೆ ಲಾಸ್ಟ್ ಪಿಕೌಟ್ನ ಎಲ್ಲಿ ಲಾಕ್ ಮಾಡೋ ಹೋಗಿಲ್ಲ, ಹಾಗೆ ಈಗ 5 ಪಿಕೌಟ್ಸ್ನ ಹಾಕ್ಕೋಬೇಕು. ಹಾಕಿದ ಮೇಲೆ ಡೈರೆಕ್ಟಾಗಿ ಈಗ ಮತ್ತೆ ನೆಕ್ಸ್ಟ್ ಒಂದು ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಟೈಮ್ಸು ದಾರ ಸುತ್ತಬೇಕು. ಸುತ್ತಿ ನೆಕ್ಸ್ಟ್ 2 ಆರ್ಚ್ ಮಧ್ಯೆ 1 ಚೈನ್ ಇರುತ್ತಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು 2 ದಾರನ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರನ ಒಂದು ಸತಿ ತೆಗಿಬೇಕು, ಮತ್ತು 2 ದಾರನ ಒಂದು ಸತಿ ತೆಗಿಬೇಕು. ಒಂದು ತ್ರಿಬಲ್ ಕ್ರೋಶಾ ಕಂಬನ ಮಾಡಬೇಕು. ಅದಾದಮೇಲೆ 3 ಚೈನ್ ಹಾಕಿ
ಆ ಮಾಡಿದ ತ್ರಿಬಲ್ ಕ್ರೋಶಾ ಕೆಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಮತ್ತು 3 ಚೈನ್ ಮಾಡಿದ ತ್ರಿಬಲ್ ಕ್ರೋಶಾ ಕೆಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಇಲ್ಲೂ ಕೂಡ ಪಿಕಾಟ್ಸ್ನ ಮಾಡಬೇಕು. ಸೊ ನೀವು ಆ್ಯಸ್ ಯೂಶ್ವಲ್ ಫಸ್ಟ್ ಆರ್ಚಲ್ಲಿ ಎಷ್ಟು ಮಾಡಿರ್ತೀರ ಅಷ್ಟೇ ಪಿಕಾಟ್ಸ್ನ ಈ ಆರ್ಚಲ್ಲೂ ಕೂಡ ಮಾಡಬೇಕಾಗತ್ತೆ. ಒಂದರಲ್ಲಿ ಹೆಚ್ಚು ಕಡಿಮೆ ಮಾಡಬೇಡಿ, ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಇದು ಸೆಕೆಂಡ್ ಸ್ಟೆಪ್ಪು. ಸೊ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ನೀವು ಪಿಕಾಟ್ಸ್ಗಳಿಗೆ ಬೇಕಂದರೆ ಒಂದೊಂದು ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ನೀವು ಬೀಡ್ ಆ್ಯಡ್ ಮಾಡಿದರೆ ಒಂದು ಸ್ವಲ್ಪ ಪಿಕಾಟ್ಸ್ನ ಕಡಿಮೆ ಹಾಕಬೇಕಾಗತ್ತೆ. 4 ಅಥವಾ 3 ಈ ರೀತಿ ಪಿಕಾಟ್ಸ್ಗಳು ಕೊಡುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಪೂರ್ತಿ ಕಂಟಿನ್ಯೂ ಹೀಗೆ ಹಾಕ್ಕೋಬೇಕು. ಈಗ ನೆಕ್ಸ್ಟು ಮತ್ತೆ ಅದನ್ನ ಲಾಕ್ ಮಾಡೋ ಹೋಗಿಲ್ಲ, ಡೈರೆಕ್ಟ್ 2 ಟೈಮ್ಸ್ ನಿಡಲ್ ಮೇಲೆ ದಾರ ಸುತ್ತಿ ನೆಕ್ಸ್ಟು 2 ಆರ್ಚ್ ಮಧ್ಯೆ ಹೋಗಿ ದಾರ ತಂದು ಒಂದು ತ್ರಿಬಲ್ ಕ್ರೋಶಾ ಕಂಬ ಮಾಡಿಕೊಂಡು ಮತ್ತು 3 ಚೈನ್ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಡಿಸೈನು. ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಒಂದಿಷ್ಟು ಡಿಸೈನ್ಸ್ನ ಹಾಕಿ ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬಂದಿದೆ. ಎಂಡಲ್ಲಿ ಫಸ್ಟ್ ಸ್ಟೆಪ್ನ 6 ಕಂಬ ಆದಮೇಲೆ ಸೀರೆಗೆ ಲಾಕ್ ಮಾಡಿ ಗಂಟು ಹಾಕ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ನ ನಾವೇನು ತ್ರಿಬಲ್ ಕ್ರೋಶಾ ಮಾಡ್ತೀವಲ್ಲ ಅದನ್ನ ಈ ಲಾಕಿಗೆ ತ್ರಿಬಲ್ ಕ್ರೋಶಾ ಮಾಡಿ ಪಿಕಾಟ್ಸ್ಗಳನ್ನ ಹಾಕ್ಕೊಂಡು ಸೀರೆಗೆ ಒಂದು ಸತಿ ಲಾಸ್ಟಲ್ಲಿ ಲಾಕ್ ಮಾಡಿ 2 ಎಕ್ಸ್ಟ್ರಾ ಚೈನ್ ಹಾಕಿ ಗಂಟು ಹಾಕ್ಕೊಳ್ಳಿ. ಸೊ ಪೂರ್ತಿ ಆದಮೇಲೆ ಹೀಗೆ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ತುಂಬ ನೀಟಾಗಿ ತುಂಬ ಸ್ಟಿಫಾಗಿ ಕುಂತಿದೆ. ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.